ಹುಬ್ಬಳ್ಳಿಯ ಪ್ರಸಿದ್ಧ ಜವಳಿ ವ್ಯಾಪಾರಿ ಕೇಂದ್ರಕ್ಕೆ ಸತ್ಯ ಧಾರಾವಾಹಿಯ ಜನಪ್ರಿಯ ಅತ್ತೆ ಸೊಸೆ ಬಂದಾರ ನೋಡ್ರಿ. 125 ವರ್ಷ ಗ್ರಾಹಕ ಸ್ನೇಹಿ ವ್ಯಾಪಾರ ಇವರದು. ಹೊಸದಾಗಿ ಶುರು ಆಗ್ತಿದ್ದ ಸೀರಿಯಲ್ಕ್ಕೆ ಪಾತ್ರ ಮಾಡ್ಲಿಕ್ಕತ್ತಾರ ಇವರು. ಅದ್ರಾಗ ಅವ್ರಿಗೆ ಬೇಕಾಗಿರೋ ಸೀರೆ ಆರಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಾರ, ಹುಬ್ಬಳ್ಳಿಗೆ. ಅಂದ್ರೆ ಹುಬ್ಬಳ್ಳಿ ಪಟ್ಟಣಕ್ಕೆ ಬಂದ ಪತ್ನಿಯರು ಇವರು. ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಭವ್ಯ ಮಾರಾಟ ಮಳಿಗೆಗೆ ತಲುಪಿದ ಇವರು ಏನ್ ಮಾಡ್ತಾರೆ ನೋಡ್ರಿ. ಇದು ಪ್ಯೂರ್ ಕಾಂಜೀವರಂ ಸಿಲ್ಕ್ ಅಲ್ಲಿ ಹುಬ್ಬಳ್ಳಿ ಗಂಗಾವತಿ ಸಿಲ್ಕ್ ಪ್ಯಾಲೇಸು ಒಂದು ದೊಡ್ಡ ಮಹಾಸಾಗರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟು ವೆರೈಟಿ ಸೀರೆಗಳು, ವೆರೈಟಿ ಬಟ್ಟೆ, ವೆರೈಟಿ ಡಿಸೈನ್ಸು, ವೆರೈಟಿ ಕಲರ್ಸು. ಓ ಮೈ ಗಾಡ್, ಒಂಥರ ಕೇಳಿದ್ರನ ಹುಚ್ಚಿಡ್ದಂಗೆ ಆಗ್ತದೆ. ಇನ್ನು ನೋಡಿದ್ರೆ ನಮ್ಮ ಯಜಮಾನರು ಡಾಕ್ಟರ್ ಯಶವಂತ್ ಸರ್ದೇಶ್ ಪಾಂಡೆ ನನಗೆ ಫೋನ್ ಮಾಡಿ, ನೀ ಹುಬ್ಬಳ್ಳಿಗೆ ಬಾ, ಈ ಅಂಗಡಿಗೆ ಹೋಗೋಣ, ಈ ಶಾಪಿಗೆ ಹೋಗೋಣ, ಅಂಗಡಿ ಅಲ್ಲ ಅದು ಪ್ಯಾಲೇಸಿಗೆ ಹೋಗೋಣ ಅಂದರು. ಅಂದರೆ ಇದೇನು ಹೇಳಿಕತ್ತಾರೆ ಇವರು, ಅಂಥದ್ದೇನದ ಅಲ್ಲೇ ಅಂತ ಅನಿಸ್ತು. ಆದರೆ ಯಾವಾಗ ನಾವು ಸಿಲ್ಕ್ ಪ್ಯಾಲೇಸಿಗೆ ಹೋದ್ವಲ್ಲ, ಅವಾಗ ನೋಡಿದ್ರೆ ಆ ಅದ್ಭುತ ಕಣ್ಣು ಕುಕ್ಕು ಹಂಗಿತ್ತು. ಹುಬ್ಳಿಯಲ್ಲಿರುವಂತಹ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನ ವಿಸಿಟ್ ಮಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದ್ರ ಜೊತೆಗೆ ಅಷ್ಟೊಂದು ಸೀರೆಗಳನ್ನ ಒಂದೇ ಜಾಗದಲ್ಲಿ ನೋಡಿ ಆಶ್ಚರ್ಯ ಸಹ ಆಯ್ತು. ನಾನು ಎಲ್ಲೂ ನೋಡದಂತ ಸೀರೆಗಳ ಸಂಗ್ರಹ ನೋಡಿದೆ ಅಂತ ಅನ್ನಿಸ್ತು. ಅಮ್ಮ ಹೇಳಿದಾಗ ಇದೊಂದು ಸಣ್ಣ ಅಂಗಡಿ ಇರಬಹುದು ಅಂತ ಅನ್ನಿಸ್ತು. ಆದ್ರೆ ಅಲ್ಲಿ ಬಂದು ನೋಡಿದಾಗ ನನಗೆ ಗೊತ್ತಾಗಿದ್ದು ಅದು 10,000 ಸ್ಕ್ವೇರ್ ಫೀಟ್ ಇರುವಂತಹ 3 ಫ್ಲೋರ್ ಇರುವಂತಹ 2 ಅಂಗಡಿ ಇದೆ. ಅಮ್ಮ, ನೀವ್ ಹೇಳ್ತಿರ್ಬೇಕಂದ್ರೆ ಅಮ್ಮ ಏನೋ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ, ಆದ್ರೆ ಇಲ್ಲಿ ನೋಡಿದ್ರೆ ಅದ್ಭುತ ಅನ್ನಿಸ್ತಿದೆ. ಮತ್ತೆ ನೋಡಿ ಎಷ್ಟು ವೆರೈಟಿ ಅವ. ಹೌದು ಅಮ್ಮ, ಏನ್ ಗೊತ್ತಾ, ಈ ಸೀರಿಯಲ್ ಎಲ್ಲ ಶುರು ಆಗ್ಬೇಕಂದ್ರೆ ಒಂದು ಹಬ್ಬದ ತರ ಶುರು ಆಗತ್ತೆ. ಅದಕ್ಕೊಂದು ರೇಷ್ಮೆ ಸೀರೆ ಬೇಕು. ಹಾ, ರೇಷ್ಮೆ ಸೀರೆ ಡಿಪಾರ್ಟ್ಮೆಂಟ್ಗೆ ಹೋಗೋಣ, ಅಲ್ಲೇ ತಗೋಣ. ಬಾ, ನಮಸ್ಕಾರ ರೀ. ರೇಷ್ಮೆ ಸೀರೆ ಬೇಕು. ನಾವು ಇದು ಒಂದು ಕಾಂಜೀವರಮಲ್ಲಿ ಬರುತ್ತೆ. ಕಾಂಜೀವರಮಲ್ಲಿ ನಿಮಗೆ ತುಂಬ ವೆರೈಟೀಸ್ ಇದೆ. ತುಂಬ ವೆರೈಟೀಸ್ ಅಂತಂದರೆ ನಿಮಗೆ ಕಾಂಜೀವರಮಲ್ಲಿ ಎಷ್ಟು ವೆರೈಟೀಸ್ ಅಂತಂದರೆ ನಿಮಗೆ ನೋಡಿ, ಅದರಲ್ಲೇ ಕೂಡ ಬ್ರೈಡಲ್ ಇದಿಲ್ಲ, ಇದೆಲ್ಲ ಬ್ರೈಡಲ್ ಬರುತ್ತೆ. ಅದು ತೋರಿಸಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಕಾಂಜೀವರಮಲ್ಲಿ ಹೊಸದು ಅಂದರೆ ಈ ಥರ ಇವಾಗ ಇದು ತುಂಬ ಲೇಟೆಸ್ಟ್ ಇದೆ ಬ್ರೈಡಲ್ಗೆ. ಎಷ್ಟು ರಿಚ್ ಆಗಿದೆ ಅಲ್ವಮ್ಮ. ನೇಮ್ ಬಂದು ನಿಮಗೆ ಟಿಶ್ಯೂ ಅಂತೇಳಿ, ಕಾಂಜೀವರಮಲ್ಲಿ ಟಿಶ್ಯೂ ಅಂತ ಬರುತ್ತೆ. ಇದೆಲ್ಲ ಪೇಸ್ಟ್ ಕಲರ್ಸಲ್ಲಿ ಬರುತ್ತೆ. ಮಾಮೂಲಿ ಇದು ಡಾರ್ಕ್ ಕಲರ್ಸ್ ಎಲ್ಲ ಬರುತ್ತಲ್ಲ, ಇದೆಲ್ಲ ಅದರಲ್ಲೇ ನಿಮಗೆ ಲೈಟ್ ಕಲರ್ಸ್. ಎಕ್ದಮ್ ಮಸ್ತ್ ಕಾಣಿಸ್ಲಿಕ್ಕೆ ಚೆನ್ನಾಗಿದೆಯಾ? ಇದು ಪ್ಯಾಕ್ ಮಾಡಿ. ಅದೊಂದು ತೋರಿಸಿ. ಅದಲ್ಲ ಅದು. ಹಾ ಅಮ್ಮ, ಈ ಕಲರ್ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಟ್ರೈ ಮಾಡ್ತೀರಾ? ಹಾ, ತುಂಬಾ ಚೆನ್ನಾಗಿದೆ ಅಮ್ಮ. ಚಂದ ಕಾಣಿಸ್ತದಲ್ಲ, ನಮ್ಮ ಸೀರಿಯಲ್ಗೆ ಭಾಳ ಚಂದ ಅನಿಸ್ತದಲ್ಲ. ಹೌದು, ಕ್ಯಾಮ್ರಾಕ್ಕಂತೂ ಕಲರ್ ಮಸ್ತ್. ಹೌದು. ಇದು ತಗೊಂಡ್ಬಿಡಿ. ಹಾಂ, ನನಗೆ ಕನ್ಫ್ಯೂಸ್ ಆಗ್ಲಿಕ್ಕೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ. ಎಲ್ಲ ತಗೊಂಡು ಹೋಗ್ಬೋದು. ಎಲ್ಲ ತಗೊಂಡ್ಬಿಡೋಣ. ಇದೊಂದು ಪ್ಯಾಕ್ ಮಾಡ್ರಿಪ್ಪ. ಮದುಮಗಳಿಗಂತೂ ಈ ಸೀರೆಗಳು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಈ ವೆರೈಟಿ ಚೆನ್ನಾಗಿದೆ ನೋಡಿ, ಇದು ಹೊಸ ವೆರೈಟಿ ಬಂದಿದೆ. ಇದನ್ನು ತೋರೋದು ಕೂಡ ಅಲ್ಲ, ಇದು ಹೊಸ ವೆರೈಟೀಸ್ ಇರೋದು. ಇದು ಹೊಸದು ನೋಡಿದ್ದು ಅಲ್ಲ, ಈ ಬಾರ್ಡರ್ ಸಿಲ್ವರ್ ಅದ. ಇದೊಂದು ಪ್ಯಾಕ್ ಮಾಡ್ರಿ. ಆಮೇಲೆ ಇನ್ನೊಂದು ಅದೊಂದು ಪ್ಯಾಕ್ ಮಾಡ್ರಿ. ಅಲ್ಲಿ ವರ್ಕ್ ಮಾಡುವಂಥವ್ರು ಪ್ರತಿಯೊಬ್ಬರು ಅಷ್ಟ ಕಾಳಜಿಯಿಂದ ಎಲ್ಲ ಫ್ಲೋರ್ನಾಗೂ ಇರುವಂಥ ಎಲ್ಲ ವೆರೈಟಿ ಸೀರೆಗಳನ್ನು, ಮಟೀರಿಯಲನ್ನು ತೋರಿಸಿ
ನಮಗೆಲ್ಲ ಮುಂದೆ ಹಾಕೋರು ಹಿಂಗೆ. ನಮಗಂತೂ ನಾ ಹೇಳಿದೆ ಕನ್ಫ್ಯೂಸ್ ಆಗ್ಬಿಡ್ತದೆ ಇಷ್ಟು ತೋರಿಸಿದ್ರು ಅಂತ ಹೇಳಿ. ಅಷ್ಟು ವೆರೈಟಿ ಸೀರೆಗಳು, 250 ರೂಪಾಯಿಂದ ಹಿಡಿದು 2 ಲಕ್ಷದ ತನ. ಅಬ್ಬಬ್ಬಬ್ಬ, ನೀವು ಖರೆ ಹೇಳ್ತೀನಿ, ನನಗಂತೂ ದಿಗ್ಭ್ರಮೆ ಆಗ್ಬಿಟ್ಟಿತ್ತು. ಸೆಲೆಬ್ರೇಷನ್ಗೆ ರೇಷ್ಮೆ ಸೀರೆಗಳಿದೆ, ಬೇರೆ ಬೇರೆ ವೆರೈಟಿ ಸೀರೆಗಳು ಇದೆ. ದೊಡ್ಡ ಬಾರ್ಡರ್ ಸೀರೆಗಳು, ಚಿಕ್ಕ ಬಾರ್ಡರ್ ಸೀರೆಗಳು, ಬೇರೆ ಬೇರೆ ಡಿಸೈನ್ಸ್, ಪ್ಯಾಟರ್ನ್ಸ್, ಹೊಸ ಟ್ರೆಂಡ್ಸ್ ಎಲ್ಲವೂ ಇದೆ. ಇಲ್ಲಿ ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ಶಾಪಿಂಗ್ ಅಂತೂ ಮಾಡ್ತೀನಿ. ರೇಷ್ಮೆ ಸೀರೆಯ ಸಂಗ್ರಹ ನೋಡಿಕೊಂಡು ಕಾಟನ್ನು ಇಳಕಲ್ ಸೀರೆ ಸಂಗ್ರಹಕ್ಕೆ ಬಂದಾರ. ಹಲವಾರು ಬಣ್ಣದಾಗ ಸಾವಿರಾರು ಸಂಖ್ಯೆಯೊಳಗ ಸೀರೆಗಳನ್ನ ತೆಗೆದು ನೋಡಿದ ಈ ಹೆಣ್ಮಕ್ಳಿಬ್ರು 2 ಸೀರೆ ಆರಿಸ್ಕೊಂಡ್ರು. ಓ ಮೈ ಗಾಡ್, ರೆಡಿಮೇಡ್ ಗಾರ್ಮೆಂಟ್ಸ್ ಸೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಂತೂ ಅವ್ರ ಕಲೆಕ್ಷನ್ಸ್ ನೋಡಿ ತುಂಬಾನೇ ಎಂಜಾಯ್ ಮಾಡಿದೆ. ಇಲ್ಲಿ ಒಂದೇ ಪ್ಯಾಟರ್ನ್ ಅಲ್ಲ ಅಥವಾ ಒಂದೇ ಸೈಜ್ ಅಲ್ಲ, ಎಲ್ಲಾ ಪ್ಯಾಟರ್ನ್ಸ್, ಎಲ್ಲಾ ಸೈಜ್, ಬಹಳಷ್ಟು ವೆರೈಟಿ ಇರುವಂತಹ ಕಲೆಕ್ಷನ್ಸ್ ಇದೆ. ಅದರಲ್ಲೂ ಗಾಗ್ರಾ ಚೌಲಿಗಳಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ರೆಡಿಮೇಡ್ ಬಟ್ಟೆನೂ ಸಿಗ್ತಾವ. ಚೂಡಿದಾರ್ ಇರ್ಬೋದು, ಸಲ್ವಾರ್ ಇರ್ಬೋದು, ಹೆಣ್ಮಕ್ಳಿಗೆ ಘಾಗ್ರಾ ಚೋಲಿ ಇರಬಹುದು, ಲೆಹೆಂಗಾ ಇರ್ಬೋದು, ಸೆಮಿ ಲೆಹೆಂಗಾ, ಫುಲ್ಲಿ ಸ್ಟಿಚ್ಡು. ಬಾಬಾ, ಅವ್ನು ಏನು ಎಷ್ಟು ವೆರೈಟಿ ಅಂತೀರಿ ನೀವು. ಜರ್ದೋಸಿ ವರ್ಕ್ ಇರೋದಿರ್ಬೋದು, ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ಬಟ್ಟೆಗಳಿದ್ವು ಅಲ್ಲಿ. ಸೀರೆ ಸೆಕ್ಷನ್ಯಾಗ ಖರೀದಿ ಮುಗಿಸಿ ಈಗ ಸಿದ್ಧ ಉಡುಪುಗಳ ಸೆಕ್ಷನ್ನಿಗೆ ಬಂದಾರ. ಇದ್ರಾಗ ಚೂಡಿ ನೋಡ್ಲಿಕ್ಕತ್ತಾರ, ಘಾಗ್ರಾ ಚೋಲಿ, ಲಂಗಾ ದಾವಣಿ. ಇದ್ರಾಗ ಎಷ್ಟು ಆರಿಸ್ಕೋತಾರೋ ನೋಡ್ಬೇಕು. ಭಾಳ ಖುಷಿ ಆಗ್ತದೆ. ನೀವು ಒಂದು ಸಲ ಹೋಗಿಬಿಟ್ರಿ ಅಂದ್ರೆ ದಿಗ್ಭ್ರಮೆ ಆಗ್ಬಿಡ್ತದೆ ನಿಮಗೆ. ಎಲ್ಲೂ ಮತ್ತೆಲ್ಲೂ ಕಾಲಿಡಂಗಿಲ್ಲ ನೀವು. ಎಲ್ಲ ಮನೆ ಮಂದೆಲ್ಲರೂ ಅಲ್ಲೇ ಬಟ್ಟೆ ತಗೋಬಹುದು. ಅಷ್ಟು ವೆರೈಟಿ ಬಟ್ಟೆ, ಸಣ್ಣ ಕೂಸಿನಿಂದ ಹಿಡಿದು ಮುದುಕರ ತನಕ ಎಲ್ಲ ರೀತಿ ಸಿಗ್ತಾವಲ್ಲಿ. ಸೆಲೆಬ್ರೇಷನ್ ಬಿಟ್ರೆ ಡೈಲಿ ಲೈಫ್ ಬೇಕಾದಂತಹ ಎಲ್ಲಾ ಕಲೆಕ್ಷನ್ಸ್ ಇದೆ. ಹುಡುಗರಿಗೆ ಅಂತ ನೋಡಿದ್ರೆ ತುಂಬಾ ಒಳ್ಳೆ ಜೀನ್ಸ್, ಟಿ ಶರ್ಟ್, ಫಾರ್ಮಲ್ ವೇರ್ ಎಲ್ಲವೂ ಇದೆ. ಕಿಡ್ಸ್ಗೆ ಅಂತ ನೋಡಿದ್ರೆ ಎಲ್ಲ ಬರ್ಡೇ ಪಾರ್ಟಿಗಳಿಗೆ ಅಥವಾ ಹಬ್ಬಗಳಿಗೆ ಬೇಕಾದಂತಹ ಎಲ್ಲಾ ತರದ ಬಟ್ಟೆಗಳಿದೆ. ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಅಂದ್ರ ಬರೇ ಸೀರೆ ಅಂಗಡಿ ಅಂತ ತಿಳ್ಕೊಂಡಿದ್ದ ಈ ಹೆಣ್ಮಕ್ಕಳಿಗೆ ಆಶ್ಚರ್ಯ ಆಗಿದ್ದು ಮೆನ್ಸ್ ಸೆಕ್ಷನ್ ನೋಡಿದಾಗ. ಜೀನ್ಸ್ ಪ್ಯಾಂಟ್ಗಳು, ವೆರೈಟಿ ಶರ್ಟ್ಗಳು, ಶೇರ್ವಾನಿ, ಸೂಟು ಎಲ್ಲ ನೋಡಿ ಸಂಭ್ರಮಿಸಿದ್ರು ಇವರು. ವಿಧ ವಿಧ ಬಟ್ಟೆಗಳ ಸಂಗ್ರಹ ನೋಡಿದ ಇವರು ಮುಂದೆ ಮಕ್ಕಳ ಸೆಕ್ಷನ್ಗೆ ಬಂದರು.
ಮಕ್ಕಳ ಬಟ್ಟೆ ಬರಿಗಳನ್ನು ನೋಡಿ ಮನೆ ಮಕ್ಕಳಿಗೆ ಕೆಲವು ಬಟ್ಟೆ ಆರಿಸಿಕೊಂಡ್ರು. ಹಬ್ಬ ಹರಿದಿನಗಳಿಗೆ, ಶುಭ ಸಮಾರಂಭಗಳಿಗೆ, ಮನೆ ಕುಟುಂಬಕ್ಕೆ, ಯಜಮಾನರಿಗೆ ಬಟ್ಟೆಗಳನ್ನು ನೋಡಿದ ಇವರು ಬಂದಂಥ ಅತಿಥಿ ಅಭ್ಯಾಗತರಿಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಅಂಥೇಳಿ ಹೋಲ್ಸೇಲ್ ಕೋಣಿಗೆ ಬಂದಾರ. ಇಲ್ಲೇ ಹೋಲ್ಸೇಲ್ನ್ಯಾಗ ಮಿನಿಮಮ್ 250 ರೂಪಾಯಿಂದ ಹಿಡಿದು 20,000 ರೂಪಾಯಿ ತನಕ ಸೀರೆಗಳ ವೆರೈಟಿ ಅದ. ಅದನ್ನು ಗಮನಿಸ್ಲಿಕ್ಕತ್ತಾರೆ ಇವರು. ಅಲ್ಲಿ ಒಂದು 300ರಿಂದ 320 ಜನ ವರ್ಕರ್ಸ್ ಕೆಲಸ ಮಾಡ್ತಾರೆ. ಪೇಷನ್ಸ್ ಇಂದ, ಅಗದಿ ಕಾಳಜಿಯಿಂದ ಬಂದವ್ರಿಗೆಲ್ಲ ಕೂಡಿಸಿ ಏನ್ ಕೇಳ್ತೀರ ಅದೆಲ್ಲ ತೋರಿಸಿ ಇಡ್ತಾರೆ. ಈ ಬಟ್ಟಿನ ಅದನ್ನು ತೋರಿಸ್ತಾರೆ, ಇದು ಬೇಡ್ರಿ ಅದು ಬೇಕಾ ಅದನ್ನೂ ತೋರಿಸ್ತಾರೆ. ಒಟ್ಟ ಬೇಸರ ಮಾಡ್ಕೊಳಂಗಿಲ್ಲ. ಇವರ ಕಲೆಕ್ಷನ್ಸ್ ಎಲ್ಲ ಒಂದ್ ಕಡೆ ಆದ್ರೆ, ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ನ ಓನರ್ ನ ಭೇಟಿಯಾಗಿದ್ದು ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗಂಗಾವತಿ ಸಿಲ್ಕ್ ಪ್ಯಾಲೇಸಿನ ಮಾಲಕರಾದಂತಹ ಆನಂದ್ ಸರ್, ಅವ್ರ ಕುಟುಂಬ ಪಾರ್ವತಿಯವರು, ಆನಂದ್ ಸರ್ ತಾಯಿ ಎಷ್ಟು ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡ್ರು, ನಮ್ಮ ಬಗ್ಗೆ ಎಷ್ಟು ಕಾಳಜಿ ತೋರಿಸಿದ್ರು, ಮನೆಯವ್ರ ಥರನ ನೋಡ್ಕೊಂಡ್ರು. ಇಂಥ ಅದ್ಭುತ ಕಲೆಕ್ಷನ್ ಇರುವಂತಹ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ನ ವಿಸಿಟ್ ಮಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಷ್ಟು ಚಂದ ವೆರೈಟಿ ಬಟ್ಟೆವ ಅಲ್ಲಿ. ನೀವು ಸಾಧ್ಯ ಆದ್ರೆ ಹೋಗಿ ನೋಡ್ರಿ, ನಿಮಗೂ ಒಂದು ಅದ್ಭುತ ಕಾಣಿಸ್ತದ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಅಲ್ಲಿ ಹೋಗಿದ್ದಕ್ಕೆ. ಹುಬ್ಬಳ್ಳಿಯ ಗಂಗಾವತಿ ಸಿಲ್ಕ್ ಪ್ಯಾಲೇಸಿಗೆ 125 ವರ್ಷದ ಭವ್ಯ ಇತಿಹಾಸ ಅದ. ನಿಜಗುಣಾಜ್ ಅವರು ಬೀಳಿಗೆಯಿಂದ ಹೊರಟು ಹುಬ್ಬಳ್ಳಿಗೆ ಬಂದು ನೆಲೆಸಿ ಈ ಅರಬಿ ವ್ಯಾಪಾರ ಶುರು ಮಾಡಿದಾಗ ಇದು ಇಷ್ಟು ದೊಡ್ಡ ಎಂಪೈರ್ ಆಗ್ತದ ಅಂತ ಅವ್ರಿಗೆ ಕನಸಿತ್ತೋ ಇಲ್ಲೋ. ಆದ್ರೆ ಅವರ ಕಾರ್ಯನಿಷ್ಠೆ, ಕೆಲಸದ ಪ್ರೀತಿ, ವ್ಯಾಪಾರಿ ಬುದ್ಧಿ ಇವತ್ತ ಇಂಥ ದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಹಬ್ಬಿ ನಿಂತದ. ಉತ್ತರ ಕರ್ನಾಟಕದ ಹೆಮ್ಮೆಯ ಜಾಗ ಇದು, ಗಂಗಾವತಿ ಸಿಲ್ಕ್ ಪ್ಯಾಲೇಸ್, ಹುಬ್ಬಳ್ಳಿ. 40,000 ಚದರಡಿ ವಿಶಾಲ ಶೋರೂಮ್, ವಿಧ ವಿಧವಾದ ಉಡುಪುಗಳಿಗಾಗಿ ಭೇಟಿ ನೀಡಿ. ಗಂಗಾವತಿ ಸಿಲ್ಕ್ ಪ್ಯಾಲೇಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. 125 ವರ್ಷಗಳ ಗ್ರಾಹಕ ಸ್ನೇಹಿ ವ್ಯಾಪಾರ. ಬೀಳಗಿಯಿಂದ ಹುಬ್ಬಳ್ಳಿಯವರೆಗೆ ಗಂಗಾವತಿ ಸಿಲ್ಕ್ ಪ್ಯಾಲೇಸ್.